ನಮಸ್ಕಾರ ಎಲ್ರಿಗೂ. ನಾವು ಇವತ್ತು ಸುಗ್ಗಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಅದರ ಅನುಭವ ಹೇಗಿತ್ತು ಅಂತ ನಮ್ಮಣ್ಣ ನಿಮಗೆ ತಿಳಿಸಿಕೊಡ್ತೀನಿ. ರೆಸಾರ್ಟ್ ಬಂತು. ಇದು ಓಪನ್ ರೈಟ್ ಲೆಫ್ಟ್ ರೈಟ್ ఇక్కడ కావచ్చు ಡ್ರೆಸ್ ತಗೊಂಡ್ರಿ ಎಲ್ಲರೂ. ಬಾಟಲ್ ಕೂಡ ಇರ್ಲಾ? ಮಾತಾಡ್ಬೇಕಾ? ಹಾಯ್ ಎಲ್ಲರಿಗೂ. ಇವತ್ತು ನಾವು ಸುಗ್ಗಿ ರೆಸಾರ್ಟಿಗೆ ಬಂದಿದ್ದೀವಿ. ನಮ್ಮ ರೋಹನ್ನ ಬರ್ತ್ಡೇ ಪ್ರಯುಕ್ತವಾಗಿ ಸುಗ್ಗಿ ರೆಸಾರ್ಟಿಗೆ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ನಮ್ಮ ಸಿಸ್ಟರ್ ಲಾವಣ್ಯ, ನಮ್ಮ ಭಾವ ನವೀನ್, ನಮ್ಮ ಫಾದರ್ ಮದರ್, ನನ್ನ ವೈಫು ಆ್ಯಂಡ್ ನಮ್ಮ ಚೋಟು ಚಿಕ್ಕನು ಬಂದಿದ್ದಾರೆ. ಸೊ ಹೆಂಗಿದೆ ಸುಗ್ಗಿ ರೆಸಾರ್ಟ್ ಅನುಭವ ಇವತ್ತು ನಮ್ಗೆ ತಿಳಿಸ್ಕೊಡ್ತೇವೆ. ಸ್ಟೇ ಟ್ಯೂನ್. ಇಲ್ಲೆಲ್ಲ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ಗೆ ವಿಶಾಲವಾದ ಸ್ಪೇಸ್ ಇದೆ. ಸೊ ಇದು ನಿಮಗೆ ರಿಸೆಪ್ಷನ್ ಕೌಂಟರ್. ಸೊ ಲೆಫ್ಟ್ ಸೈಡ್ ಕೂಡೋಕ್ಕಿದೆ. ಬೈಲಿ ವಾಟರ್ ಮಿಲನ್. ಏನೇನಿದೆ ಅಂತ? ಲೈಮ್ ವಾಟರ್ ಮಿಲನ್. ವಾಟರ್ ಮಿಲನ್ ಸ್ಟಾರ್ಟ್ ಮಾಡೋಣ. ಸೊ ಇದು ವೆಲ್ಕಮ್ ಡ್ರಿಂಕ್ ಸೆಕ್ಷನ್. ಸೊ ಇವತ್ತು ನಾವು ವಾಟರ್ ಮೆಲನ್ ಜ್ಯೂಸ್ ಮತ್ತು ಲೈಮ್ ಜ್ಯೂಸ್ ಇದೆ ವೆಲ್ಕಮ್ ಡ್ರಿಂಕ್ ಸೆಕ್ಷನ್ ಅಲ್ಲಿ. ಸೊ ನೀವು ಬಂದ ಕೂಡಲೇ ಅವರು ಒಂದು ಕೂಪನ್ ಕೊಡ್ತಾರೆ. ಬಂದು ನೀವು ಜ್ಯೂಸ್ ತಗೋಬೋದು. ಇವన్నీ ರೂಮ್ಸ್, ಇದೆಲ್ಲ ರೂಮ್ಸ್ ಇದೆ. ಗಟ್ಟಿ ಮಾಡ್ತಾರೆ ಕಾಲ್ನ. ಇದೆಲ್ಲ ಕಾಟೇಜಸ್. ಏ ಮನ್ವೇಕ್ ಈ ಕಡೆ ಬಮ್ಮ. ಯಾವ ಏರಿಯಾ? ಹಾಲ್. ಲಂಚ್ ಆಲ್ಸೋ ವಿಲ್ ಬಿ ಸರ್ವ್ಡ್ ಹಿಯರ್. ಹೋಗೋಣ ಬಾ, ನೋಡೋಣ. ಲೆಟ್ಸ್ ಸಿ ವಾಟ್ ಇಸ್ ದ ಇನ್ಸೈಡ್. ಲಂಚ್ ಆ ಕಡೆನಾ? ಮನು ಕಮ್ ದಿಸ್ ಸೈಡ್ ಮನು. ಇದಾಡ್ತೀರಾ? ಏನು ಇದು ವಾಲಿಬಾಲ್ ಆಡ್ತೀರಾ? ಇದು ಸುಗ್ಗಿ ರೆಸಾರ್ಟ್ ಇಂಡೋರ್ ಗೇಮ್ ಸೆಕ್ಷನ್ನು. ನೀವು ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಎಲ್ಲ ಆಡ್ಬೋದು. ಕ್ರಿಕೆಟ್ ಆಡ್ಬೋದು, ವಾಲಿಬಾಲ್ ಆಡ್ಬೋದು, ಚಿಕ್ಕ ಮಕ್ಕಳು ಆಡ್ಬೋದು. ಆಮೇಲೆ ಬಾಸ್ಕೆಟ್ಬಾಲ್ ಇದೆ, ರೈಟ್? ಸೊ ಇನ್ಸೈಡ್ ಬಂದರೆ there are some indoor games as well. You can see if you want to play table tennis is also there. We just played, it's very good. And ನಮಗೆ ಚೆಸ್ಸು ಕೂಡ ಇದೆ. ಸೊ ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಗೆ ಒಂದು ಚೆಸ್ ಬೋರ್ಡ್ ಇದೆ, ದೊಡ್ಡವ್ರಿಗೆ ಒಂದು 2 ಚೆಸ್ ಬೋರ್ಡ್ ಇದೆ, ಒಂದು 3 ಕ್ಯಾರಮ್ಸ್ ಇದೆ. ಸೊ ಆರಾಮಾಗಿ ಆಡ್ಬೋದು. ಅಲ್ಲಿ ಅಸಿಸ್ಟೆನ್ಸ್ ಮಾಡಲಿಕ್ಕೆ ಒಬ್ಬರು ಅಸಿಸ್ಟೆನ್ಸ್ ಇದ್ದಾರೆ. ಆ್ಯಂಡ್ ಎಲ್ಲ ನೋಡ್ಕೊಳ್ಳೋಕ್ಕೆಲ್ಲ ಈ ಬಾಲ್ಸ್ ಕೊಡೋಕ್ಕೆ ಎಲ್ಲ ಒಂದು ಸೆಕ್ಷನ್ ಇದೆ. ಆಮೇಲೆ ಸುಗ್ಗಿ ರೆಸಾರ್ಟ್ಗೆ ಒಂದು ಚಿಕ್ಕದಾಗಿ ಒಂದು ಏಮ್ ಆರ್ಚರಿ ಅನ್ನೋ ಥರ ಇದೆ. ಇದನ್ನು ಆಡ್ಬೋದು, ಅದು ತುಂಬ ಚೆನ್ನಾಗಿದೆ. ನಾವೀಗ ಮೇಜರ್ ಸೆಕ್ಷನ್ ಯಾವುದೋ ಆರ್ಚರಿ ಇರ್ಬೋದು ಔಟ್ಡೋರಲ್ಲಿ, ಆ್ಯಂಡ್ ಯಾವುದಾದ್ರು ಅಡ್ವೆಂಚರಸ್ ಗೇಮ್ಸ್ ಇದೆ ಅದೆಲ್ಲ ಆಡ್ಬೋದು ಅಂತೇಳಿ ನೋಡೋಣ ಏನಿದೆ ಅಂತ. ಕಮ್
ಇವತ್ತು ಏನು ಫುಡ್ ವೆರೈಟೀಸ್ ಇದೆ ಅಂತೇಳಿ ಸ್ವಿಗ್ಗಿ ರೆಸಾರ್ಟಲ್ಲಿ ನೋಡುವಂಥ ಸಮಯ ಕಮ್ ಲೆಟ್ಸ್ ವೆಜ್ ಸೆಕ್ಷನಲ್ಲಿ ವೆಜ್ ಸ್ಟಾರ್ಟರ್ ಇದೆ, ಆಲೂ ಕಬಾಬ್ ಥರ. ಓಕೆ, ವೆಜ್ ಸೂಪ್ ಇದೆ. ಸೊ ಇಲ್ಲಿ ಬಂದ್ರೆಗಿನ ಯಾವ ಚಪಾತಿ, ಡ್ರೈ ವೆಜ್, ವಿ ಹ್ಯಾವ್ ಅ ವೆಜ್ ಕರಿ, ವೆಜ್ ಕರಿ, ಆಲೂ ಕಾ ಕರಿ, पनीर का करी है. And this is some kind of god curry. And ವೆಜ್ ಫ್ಲೇವರ್ಡ್ ರೈಸ್, white rice, ರಸಮ್, ಸಾಂಬಾರ್, ಡೆಸರ್ಟ್ ಇದೆ, ಯಾವುದೋ ಒಂದು ಪಾಯಸ ಥರ ಮಾಡಿದ್ದಾರೆ. ನೆಕ್ಸ್ಟ್ ಚಿಕನ್ ಸೂಪ್ ಇದೆ, ಚಿಕನ್ ಕರಿ, ಡ್ರೈ ಚಿಕನ್, ಚಿಕನ್ ಬಿರಿಯಾನಿ, ಆ್ಯಂಡ್ ಅಲ್ಲಿ ಒಂದು ಐಸ್ ಕ್ರೀಮ್ ಇದೆ ಆ ಕಡೆ. ಆ್ಯಂಡ್ ಇಲ್ಲೆಲ್ಲ ಸಲಾಡ್ಸ್. ಓಕೆ, ಓಕೆ. ಈಗ ಟೇಸ್ಟ್ ನೋಡಿ ಯಾವ ಥರ ಇದೆ ಅಂತ ಹೇಳ್ತೀನಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಟೇಸ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ಟಾರ್ಟರ್ಸ್ ತೊಗೊಂಡಿದ್ದೀನಿ, ಜೊತೆಗೆ ಸಲಾಡ್ ತೊಗೊಂಡಿದ್ದೀನಿ. ಈಗ ಸೂಪ್ ಟೇಸ್ಟ್ ಮಾಡೋಂಥ ಸಮಯ ನೋಡಿ ಹೇಳ್ತೀನಿ. ಚೆನ್ನಾಗಿದೆ ಸೂಪ್, ಖಾರವಾಗಿ. ಇನ್ನೂ ಸ್ವಲ್ಪ ಪೆಪ್ಪರ್ ಜಾಸ್ತಿ ಬೇಕು, ಚೆನ್ನಾಗಿದೆ ಸೂಪ್ ಇದೆ. ನೆಕ್ಸ್ಟ್ ಈಗ ವೆಜ್ ಸ್ಟಾರ್ಟ್ ಟೊಮೆಟೊ ಕಬಾಬ್ ಹೇಳ್ಬೇಕಂತ. ಮ್ಯಾರಿನೇಷನ್ ಚೆನ್ನಾಗಿದೆ ಅಷ್ಟೇ. ಪೊಟ್ಯಾಟೊ ನಾಟ್ ದಾಟ್. ನೆಕ್ಸ್ಟು ವೆಜ್ ಸ್ಟಾರ್ಟ್ ಅಂತೇಳಿ ಅದು ಕೊಟ್ಟಿದ್ದಾರೆ. ಚಿಕನ್ ಸ್ಟಾರ್ಟ್ ಅಂತೇಳಿ ಫ್ರೈ ಮಾಡೋ ಚಿಕನ್ ಸ್ಟಾರ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರಿ. ಇಲ್ಲಿ ನಾವು ಬಂದಿದ್ದೀವಿ. ಇಲ್ಲೊಂದು ಪಕ್ಷಿಗಳ ಒಂದು ತೋಟದ ಮಾಡಿದ್ದಾರೆ. ಪಕ್ಷಿಗಳನ್ನ ಸಾಕುವಂಥ ಪಕ್ಷಿಗಳನ್ನ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇವರು ಪಕ್ಷಿಗಳಿಗೆ ಊಟ ಆಗ್ತಕ್ಕಂಥದ್ದು. ಈ ಪಕ್ಷಿಗಳನ್ನ ಬಂದಂಥ ಇವ್ರಿಗೆ ಸೊ ಇದನ್ನ ಟ್ರೈನ್ ಮಾಡಿರ್ತಾರೆ ಈ ಪಕ್ಷಿಗಳನ್ನ. ಸೊ ಬಂದಂಥ ವ್ಯಕ್ತಿಗಳ ಮೇಲೆ ಬಿಟ್ಟು ಸೊ ಒಂಥರ ಈ ಪೆಟ್ ಅನಿಮಲ್ಸ್ ಒಂದು ಕಲ್ಚರ್ನ ಇಲ್ಲಿ ಬೆಳೆಸ್ತಾ ಇದ್ದಾರೆ. ನಿಮ್ಮ ಹೆಸರು? ಶಂಕರ್ ನಾಯಕ್ ಅಂತ ಅವ್ರು, ನಮ್ಮ ಇವರು ಶಂಕರ್ ನಾಯಕ್ ಅವರು. ಸೊ ಈಗ ಈ ಪಕ್ಷಿಗಳಿಗೆ ಊಟವನ್ನು ಹಾಕ್ತಿದ್ದಾರೆ. ಸೊ ನಾವು ಇಲ್ಲಿ ಬಂದು ತುಂಬ ಎಂಜಾಯ್ ಮಾಡಿದ್ದೀವಿ. ಸೊ ಇದೊಂದು ಯಾರೇ ಸ್ವಿಗ್ಗಿ ರೆಸಾರ್ಟ್ಗೆ ಬರ್ತಕ್ಕಂಥವ್ರು ಇನ್ನು ಈ ಪ್ಲೇಸನ್ನು ಮಸ್ಟ್ ವಿಸಿಟ್ ಆಗಿ ಮಾಡಬೇಕಂತೇಳಿ ನೆನಪಿಸ್ಕೊಳ್ತಾನೆ. ದಿಸ್ ಇಸ್ ಮಸ್ಟ್ ವಿಸಿಟ್ ಪ್ಲೇಸ್. ಹಾಯ್ ಹಾಯ್, ಯಾರು ನಿಮ್ಮ ಹಲೋ ಹಲೋ. ನೀವೆಲ್ಲ ಒಂದೇ ಗ್ರೀನ್ ಕಲರ್ ಮೇಲ್, ರೆಡಲ್ಲೇ ಗ್ರೀನ್ ಕಲರ್ ಮೇಲ್ ಬರುತ್ತೆ. ಓಕೆ, ಅದು ಎಕ್ಲೆಕ್ಟರ್ಸ್ ಕರೆಕ್ಟ್ ಅಂತ. ಓಕೆ, ಸೌತ್ ಆಫ್ರಿಕಾ. ಅವನ ಈಗ ಇವರು ನಮ್ಮ ಶಂಕರ್ ನಾಯಕ್ ಅವರು ಕೈ ಮೇಲೆ ತಗೊತಾ ಇದ್ದಾರೆ. ಇದೆಲ್ಲ ಪೆಟ್ ಆ್ಯಕ್ಚುಲಿ. ಸೊ ನೀವು ಟ್ರೈ ಮಾಡ್ಬೋದು, ಯಾರಾದರೂ ಬಂದರೂ ಕೂಡ. ನೋಡಿ ಇಗ್ವಾನ ಅಂತೇಳಿ ನೋಡಿ. ಪುಟ್ಟಮ್ಮ ಹೆಂಗಿದೆಯಮ್ಮ? ಚೆನ್ನಾಗಿದೆಯಾ? ಏಯ್ ಬೇಡ ಇದಾಕಲ ಹೊಡಿದು ಈ ಶಾರ್ಟ್ ಹಾಕಿ ಫುಲ್ಲು ಯಾಕೆ ಯಾಕೆ ಹಾಂ ಈಗ ನಮ್ಮ ಫಾದರ್ ಅವರು ಓ ನೈಸ್, ತುಂಬ ಕ್ಯೂಟ್ ಆಗಿದೆ ಇಗ್ವಾನ. ಸೊ ಯಾರಾದರೂ ಸ್ವಿಗ್ಗಿ ರೆಸಾರ್ಟಿಗೆ ಬಂದರೆ ಇದು ಮಸ್ಟ್ ಟ್ರೈ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನೀವು ಟ್ರೈ ಮಾಡ್ತಾಯಿರಿ. ಸೊ ಇದು ಆ್ಯಕ್ಚುಲಿ ಅವರು ಪ್ಯೂರ್ ವೆಜ್ ಅಂತ ಹೇಳ್ತಾ ಇದ್ದಾರೆ. ಇದು ಕ್ಯಾರೆಟು, ಕುಕುಂಬರು ಅಂತ ಜಾಸ್ತಿ ತಿನ್ನುತ್ತಂತೆ. ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ. ತುಂಬ ಟ್ರೈ ಮಾಡಿ, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಓಕೆ.